ಮೀಸಲಾತಿ ಜಾರಿಗೊಳಿಸಲು ಒತ್ತಾಯಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ. ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುವುದು ಹಾಗೂ ಉದ್ಯೋಗ ನೇಮಕಾತಿಗಳಲ್ಲೂ ಅದನ್ನು ಅಳವಡಿಸುವಂತೆ ಒತ್ತಾಯ. ಬುಧವಾರ ನಗರದ ಹೊರವಲಯದಲ್ಲಿರುವ ಜಿಲ್ಲಾಡಳಿತ ಭವನದ ಎದುರು ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಭಾರೀ ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾನಾಯಕ ಡಾ. ಬಿ.ಆರ್. ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಡಿ.ವಿ. ನಾರಾಯಣಸ್ವಾಮಿ, ಚುನಾವಣಾ ಸಂದರ್ಭಗಳಲ್ಲಿ ಮನೆ ಬಾಗಿಲಿಗೆ ಬಂದು ಮತ ಕೇಳಿ ಅಧಿಕಾರಕ್ಕೆ ಬರುವ ಸರ್ಕಾರ ಮೀಸಲಾತಿ ವಿಚಾರ ಬಂದಾಗ ಕಾಲಹರಣ ಮಾಡುತ್ತಿದೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೊಳಿಸುವ ವಿಚಾರದಲ್ಲಿ ಸರ್ಕಾರ ಮೀನಮೇಷ ಎಣಿಸುತ್ತಿದೆ. ಕಳೆದ 35 ವರ್ಷಗಳಿಂದ ನಾವು ಹೋರಾಟ ನಡೆಸುತ್ತಿದ್ದರೂ ಸರ್ಕಾರಗಳು ಯಾವುದೇ ಸ್ಪಂದನೆ ತೋರಿಸುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿಂದೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದೇವೆ. ಸರ್ಕಾರ ನೀಡಿರುವ ಭರವಸೆಯಂತೆ ಒಳ ಮೀಸಲಾತಿ ಜಾರಿಗೊಳಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಹಾಗೂ ಬಂದ್ಗೆ ಮುಂದಾಗ್ತೇವೆ ಅಂತ ಎಚ್ಚರಿಸಿದರು. ಅಹಿಂದ ಎಂಬ ಹೆಸರಿನಲ್ಲಿ ಆಡಳಿತ ನಡೆಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪರಿಶಿಷ್ಟರ ಹಕ್ಕುಗಳ ಬಗ್ಗೆ ನಿಜವಾದ ಕಾಳಜಿ ಇಲ್ಲ. ನಮ್ಮನ್ನ ಕೇವಲ ಮತ ಬ್ಯಾಂಕ್ಗೆ ಬಳಸಿಕೊಳ್ಳಲಾಗ್ತಿದೆ. 27ರಂದು ಒಳ ಮೀಸಲಾತಿ ಕುರಿತು ತೀರ್ಮಾನ ಕೈಗೊಳ್ಳದಿದ್ರೆ ಉಗ್ರ ಹೋರಾಟ ಅನಿವಾರ್ಯವಾಗಲಿದೆ ಎಂದರು. ಮಾದಿಗ ಸಮಾಜದ ಮುಖಂಡರು ಈ ಒಂದು 35 ವರ್ಷಗಳ ಹೋರಾಟದ ಪ್ರತಿಫಲ ನಮಗೆ ಸರ್ಕಾರಕ್ಕೆ ಕೊಡ್ತೀವಿ ಅಂತ ಹೇಳಿ ಸುಳ್ಳು ವಾಸನೆ ಕೊಟ್ಟು ಇವತ್ತು ನಮಗೆ ಮೀನಮೇಷ ಎಳಿತಾರೆ ಸರ್ಕಾರ. ಇವತ್ತು ನಾವು ಏನು ಕಟ್ಟೆ ಕಡೆಯ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ದುರದೃಷ್ಟ. ಇವತ್ತು ನಮ್ಮ ಮಕ್ಕಳಿಗೋಸ್ಕರ ನಾವು ಹೋರಾಟ ಮಾಡಿ ನಾವು ಹಕ್ಕನ್ನು ಕೊಡಬೇಕು. ಇವತ್ತು ಸರ್ಕಾರ ರಚನೆ ಮಾಡುವಾಗ ವೋಟ್ ಬ್ಯಾಂಕ್ಗೆ ನಮ್ಮ ಹತ್ರ ಬಂದು ಕಾಲಿಡಿದು ವೋಟ್ ಹಾಕ್ಸ್ಕೊಂತಾರೆ. ಆದರೆ ನಮ್ಮ ಮಕ್ಕಳನ್ನ ಕೇಳಿದ್ರೆ ನಿಮಗೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಸತತವಾಗಿ 35 ವರ್ಷಗಳ ಕಾಲ ನಮ್ಮ ನಾಳುವ ಸರ್ಕಾರಗಳು ತುಳಿತಾನೆ ಬಂದಿದೆ. ಇವತ್ತು ನಾವೇನು 5ನೇ ತಾರೀಕು ನಿಮ್ಗೆ ಮೀಸಲಾತಿ ಒಂದು ಕೊಡ್ತೀವಿ ಅಂತ ಹೇಳಿಬಿಟ್ಟು ಮೀಟಿಂಗ್ ಕರೆದು ಪೋಸ್ಟ್ಪೋನ್ ಮಾಡ್ತಾರೆ. ಮತ್ತೆ ನಾವು ಎಲ್ಲಾ ಸಂಘಟನೆಗಳು, ಎಲ್ಲಾ ದಲಿತ ಮುಖಂಡರು, ಮಾದಿಗ ಸಮಾಜದ ಮುಖಂಡರು ಎಚ್ಚೆತ್ತುಕೊಂಡು 12ನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ರು. ಆ ಒಂದು ಶಕ್ತಿಯನ್ನ ಪ್ರದರ್ಶನ ಮಾಡಿ ಬೆಂಗಳೂರಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಆವತ್ತು ಕ್ಯಾಬಿನೆಟ್ ಮಣಿದು ನಮಗೆ ಭಯ ಬಿದ್ದು ನಮ್ಮ ಶಕ್ತಿಯನ್ನು ನೋಡಿ ಕರ್ನಾಟಕ ಸರ್ಕಾರದ ಮಂತ್ರಿಗಳು 4 ಜನ ಮಂತ್ರಿಗಳು ಬಂದು ನಮ್ಗೆ ಆಶ್ವಾಸನೆ ಕೊಡ್ತಾರೆ. ನೀವಿವತ್ತು ಮಾಡತಕ್ಕಂಥ ಹೋರಾಟ ಇಂತಗೊಳ್ರಿ, ನಿಮಗೆ 27ನೇ ತಾರೀಕು ನಾವು ಏನು ನಿಮಗೆ ಮೀಸಲಾತಿ ಕೊಡಬೇಕು ನಾವು ಕೊಡ್ತೀವಿ ಅಂತ ಹೇಳಿಬಿಟ್ಟು ಮೀನಮೇಷ ಎಳೆದು ಇವತ್ತು ನಮಗೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇಡೀ 31 ಜಿಲ್ಲೆಗಳಲ್ಲಿ ಮಾದಿಗ ಸಮಾಜದ ಮುಖಂಡರು, ಮಾದಿಗ ಸಂಘಟನೆಗಳ ಹೋರಾಟ ಸಮಿತಿಗಳು ಇವತ್ತು ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ನಾವು ಪ್ರತಿಭಟನೆ ಮಾಡಿಕೊಂಡು, ಅದೇ ರೀತಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನಾದ್ರೂ ನೀವು ಈ ಒಂದು ಹೋರಾಟಕ್ಕೆ ಮಣಿದು ನಮ್ಗೇನಾದ್ರೂ ಮೀಸಲಾತಿ ಕೊಡ್ತಿದ್ರೆ ಎಲ್ಲಾ ಮುಖಂಡರನ್ನು ಸೇರಿಸಿ ರಾಜ್ಯದ ಮುಖಂಡರನ್ನು ಮಾತಾಡಿ ನಾವು ಬಂದ್ ಮಾಡತಕ್ಕಂತ ಕೆಲಸ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಕಳಿಸ್ಬಿಡ್ತೀನಿ. ಮುಂದುಗಡೆ ಇವತ್ತು ನಮ್ಮ ಒಂದು ಋಣ ನಿಮ್ಮ ಮೇಲಿದೆ. ನಿಮ್ಮನ್ನ ಓಟ್ ಹಾಕಿ ನಾವು ಸರ್ಕಾರ ಕಳಿಸಿದ್ದೀವಿ. ನಮ್ಮನ್ನ ನೀವು ಇವತ್ತು ಒಂದು ಕಟ್ಟಕಡೆ ಜಾತಿಯನ್ನ ಅಹಿಂದ ಅಂತ ಹೇಳ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮನ್ನ ತುಳಿತಾ ಇದ್ದಾರೆ. ಅಹಿಂದ ವೋಟ್ ಬ್ಯಾಂಕ್ ಮಾತ್ರ ಅಹಿಂದ ಹೇಳ್ತಾರೆ, ನಮ್ಮ ಹಕ್ಕುಗಳು ಮಾತ್ರ ಅವರೊಬ್ಬ ಕೀಳು ಜಾತಿ ಅಂತ ನೋಡ್ತಕ್ಕಂಥ ವಿಚಾರ ಇವತ್ತು ನಮ್ಮ ಮುಂದೆ ಇದೆ. ಇವತ್ತೇನಾದ್ರೂ ಮಣಿದು 27ನೇ ತಾರೀಕು ಮಾಡಿದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಬಂಧುಗಳೇ. ಇನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಬಾಲಕೊಂಟಹಳ್ಳಿ ಗಂಗಾಧರಪ್ಪ ಮಾತನಾಡಿ, ಅಧಿಕಾರಕ್ಕೆ ಬರುವ ಮುನ್ನ ಒಳ ಮೀಸಲಾತಿ ಜಾರಿ ಮಾಡೋದಾಗಿ ಭರವಸೆ ನೀಡಿದ್ದ ಸರ್ಕಾರ ನಂತರ ಮೌನ ವಹಿಸಿದೆ. ಸುಪ್ರೀಂ ಕೋರ್ಟ್ ಆದೇಶ ಬಂದ ಬಳಿಕವೂ ರಾಜ್ಯ ಸರ್ಕಾರ ಸ್ಪಷ್ಟ ನಿರ್ಧಾರ ಕೈಗೊಳ್ಳದೆ ವಿಳಂಬ ಮಾಡುತ್ತಿದೆ ಅಂತ ಆರೋಪಿಸಿದರು. ಈ ತಿಂಗಳ 27ರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಖಚಿತವಾಗಿ ತೀರ್ಮಾನ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಸಿದ್ಧವಾಗ್ತೇವೆ ಅಂತ ಹೇಳಿದ್ರು. ಇವತ್ತು ಏನು 3 ವರ್ಷಗಳಾಗ್ತಾ ಬಂದಿದೆ, ಅದನ್ನ ಮೂಲೆ ಗುಂಪು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಆದ್ರೆ ಪಕ್ಕದಲ್ಲೇ ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಪಂಜಾಬ್ ಇರ್ಬೋದು, ತಮಿಳುನಾಡು ಇರ್ಬೋದು, ಎಲ್ಲಾ ಸರ್ಕಾರಗಳು ಮಾಡ್ತಾ ಇದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಎಲ್ಲಾ ವರದಿಗಳು ವೈಜ್ಞಾನಿಕವಾಗಿದೆ ಅಂತ ಹೇಳ್ದಂತವ್ರು ಅವರೇ ಒಂದು ಸಮಿತಿಯನ್ನ, ನಾಗಮೋದನ್ ಸಮಿತಿಯನ್ನ ಸರ್ಕಾರ ರಚನೆ ಮಾಡ್ತಾರೆ. ಅವರು ಸಹ ಏನು ಸುಪ್ರೀಂ ಕೋರ್ಟ್ ಇರ್ಬೋದು, ಮತ್ತೆ ಏನು ಇದು ನಮ್ಮ ಸದಾಶಿವ ಆಯೋಗ ಇರ್ಬೋದು, ಮಾಧುಸ್ವಾಮಿ ಕಮಿಟಿ ಏನ್ ಮಾಡಿದೆ ಅದನ್ನ ಎತ್ತಿಡಿತಾರೆ ಅವರು ಸರ್ವೆ ಮಾಡಿ.
ಆಗ ಆಗ ಹೇಳ್ತಾರೆ ಐದು ಮಾಡಬೇಕು, 5 ಗುಂಪುಗಳು ಮಾಡ್ಬೇಕಂತ ನಮ್ಮ ನಾಗಮೋಹನ್ ದಾಸ್ ಅವ್ರು ಹೇಳ್ತಾರೆ. ಈಗ ಇಷ್ಟು ದಿನ ಸುಮ್ಮನೆ ಇದ್ದಂಥವ್ರು ನಮ್ಮ ಸಮಾಜದ ವಿರುದ್ಧ ಇವತ್ತು ಹೋರಾಟ ಮಾಡಕ್ಕೆ ರೆಡಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ. ಅವ್ರು ಇಷ್ಟು ದಿನ ಏನು ಮಾಡ್ತಾ ಇದ್ರು? ಇಷ್ಟೊಂದು ವರದಿಗಳು ಬಂತಲ್ಲ, ಈಗ ನಾಗಮೋಹನ್ ದಾಸ್ ವರದಿ ನಮ್ಮ ಪರವಾಗಿದೆ, ಮತ್ತೆ ಸದಾಶಿವ ಆಯೋಗ ನಮ್ಮ ಪರವಾಗಿದೆ, ಮತ್ತೆ ಮಾಧುಸ್ವಾಮಿ ವರದಿ ನಮ್ಮ ಪರವಾಗಿದೆ, ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿದೆ. ಇಷ್ಟೆಲ್ಲ ವರದಿಗಳಿದ್ರು ಸಹ ಇವತ್ತು ಏನು ABC ಅಂತಿದೆ, ಅದರಲ್ಲಿ ಎ ವರ್ಗದಲ್ಲಿ ಮಾದಿಗನ್ನ ಸೇರಿಸಿದಾರ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಅದು ಸರಿಯಿಲ್ಲ ಅನ್ನೋದು ತರ ಮಾತಾಡ್ತಾರೆ. ಈ ವೇಳೆ ಮಾತನಾಡಿದ ಮಾದಿಗ ದಂಡೋರ ಜಾಗೃತಿ ಹೋರಾಟ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮಪ್ಪ, 35 ವರ್ಷದ ಹೋರಾಟದ ಫಲವಾಗಿ ಒಳ ಮೀಸಲಾತಿ ವರ್ಗೀಕರಣದಲ್ಲಿ 6% ಪಾಲು ಮಾದಿಗರಿಗೆ ಸಿಕ್ಕಿದೆ. ಅದರಂತೆ ಮೀಸಲಾತಿ ನೀಡಬೇಕು. 27ರಂದು ನಡೆಯಲಿರುವ ವಿಶೇಷ ಸಚಿವ ಸಂಪುಟ ಸಭೆಯಲ್ಲೇ ಅಂತಿಮ ತೀರ್ಮಾನ ಮಾಡಿ ಜಾರಿಗೊಳಿಸಬೇಕು. ಇಲ್ಲವಾದರೆ ಶಾಸಕರ ಸಚಿವರ ಮನೆ ಮುಂದೆ ಧರಣಿ ನಡೆಸಲಾಗುವುದು ಅಂತ ಎಚ್ಚರಿಸಿದರು. ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾದಿಗ ದಂಡೋರ ಜಾಗೃತಿ ಸಮಿತಿ, ಮಾದಿಗ ದಂಡೋರ ಕರ್ನಾಟಕ ದಲಿತ ಸಂಘ ಸಮಿತಿ ಎಲ್ಲ ಒಕ್ಕೂಟದ ವತಿಯಿಂದ ಇವತ್ತು ನಾವು ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 35 ವರ್ಷಗಳ ಹೋರಾಟದ ಒಂದು ಕೂಗು ಇವತ್ತು ನಮಗೆ ಏನು ಒಳ ಮೀಸಲಾತಿ ವರ್ಗೀಕರಣ ಇದರಲ್ಲಿ 6% ಮಾದಿಗರಿಗೆ ಪಾಲಾಗಿದೆ, 6% ಒಲೆಯರ ಪಾಲಾಗಿದೆ, ಇನ್ನು 5% ಏನಿದೆ ಇತರೆ ವರ್ಗದವರಿಗೆ ನ್ಯಾಯ ಸಿಕ್ಕಿದೆ. ಆದರೂ ಸಹ ಏನು ರಾಜಕೀಯ ಪಿತೂರಿಗಳಿಂದ ಏನು ಸಿದ್ದರಾಮಯ್ಯನವರು ರಾಜಕೀಯ ಪಿತೂರಿಗಳಿಂದ ಏನು ಮಹದೇವಪ್ಪ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ ಗೌರವ ಕೊಟ್ಟು ನಮ್ಮ ಮಾದಿಗರಿಗೆ ಮೋಸ ಮಾಡ್ತಾ ಇದ್ದಾರೆ. ಇದು ಸರ್ಕಾರ ಎಚ್ಚರಿಕೆಯಿಂದ ನೋಡಬೇಕಾಗ್ತದೆ. 35 ವರ್ಷಗಳ ಹೋರಾಟದಲ್ಲಿ ನ್ಯಾಯಯುತವಾಗಿ 6% ಕೊಟ್ಟಿರೋದು ನಮ್ಗೆ ನಾಗಮೋಹನ್ ವರದಿಯ ಪ್ರಕಾರ ಅಲ್ಲ, ಅವರ ಒಂದು ಒಳಗಡೆ ಸಂಚು ರಾಜಕೀಯ ಪಿತೂರಿಗಳ ಮಾಡಿಕೊಂಡು 6% ಕೊಟ್ಟಿದೆ. ಆದ್ರೂ ನ್ಯಾಯವಾಗಿದ್ದೀವಿ ನಾವು. ಯಾಕೆಂದ್ರೆ ಅಂದ್ರೆ ಎಲ್ಲಾ 101 ಜಾತಿಗಳು ಸಮಾನವಾಗಿರೋಣ. ಏನಾದ್ರೂ 27ನೇ ತಾರೀಕು ಮಾಡಿಲ್ಲ ಅಂದ್ರೆ ಎಲ್ಲಾ ಶಾಸಕರ ಮನೆ ಮುಂದೆ ನೇಣು ಹಾಕೊಳ್ತೀವಿ. ಸರ್ಕಾರ ಎಚ್ಚರಿಕೆ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲಾ ಎಲೆಕ್ಷನ್ಗಳಲ್ಲಿ ಎಲ್ಲಾ ಶಾಸಕರ ಮತ್ತು ಉಸ್ತುವಾರಿ ಮಿನಿಸ್ಟರ್ಗಳ ಮನೆಗಳ ಮುಂದೆ ನೇಣು ಹಾಕೊಳ್ತೀವಿ ಮಾದಿಗರ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ನಿಮ್ಮ ಸರ್ಕಾರವನ್ನ ಕೂಡಿಪಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ. 35 ವರ್ಷಗಳಿಂದ ಹೋರಾಟದ ಪ್ರತಿಫಲ ನಮಗೇನಾದ್ರೂ ಅನ್ಯಾಯ ಮಾಡಿದ್ರೆ ನಾವೆಲ್ಲ ಉಗ್ರ ಹೋರಾಟ ಮಾಡ್ತೀವಿ. ನಿಮ್ಮ ಮನೆಗಳ ಮುಂದೆ ನೇಣು ಹಾಕೊಳ್ತೀವಿ. ಸಾಯಕ್ಕೂ ನಾವು ಸಿದ್ಧವಾಗಿದ್ದೀವಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಸಮುದಾಯದ ಮುಖಂಡ ಕೃಷ್ಣಮೂರ್ತಿ ಮಾತನಾಡಿ, 3 ದಶಕಗಳಿಂದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿದ್ದೇವೆ. ಈ ಹಿಂದೆ ನೀಡಲಾದ ಆಶ್ವಾಸನೆಯಂತೆ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಬೇಕು. 27ರಂದು ಕರೆದಿರುವ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಒಳ ಮೀಸಲಾತಿ ಕುರಿತು ಘೋಷಣೆ ಮಾಡಿದ್ರೆ ಸ್ವಾಗತಿಸುತ್ತೇವೆ. ಇಲ್ಲವಾದರೆ ರಾಜ್ಯಾದ್ಯಂತ ಮಾದಿಗ ಸಂಘಟನೆಗಳ ವತಿಯಿಂದ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು. ಪ್ರತಿಭಟನೆ ನಂತರ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಡೋದಕ್ಕೆ ನಮ್ಮ ಏನು ಮಾದಿಗರ ಸಂಘಟನೆಗಳ ಅಧ್ಯಕ್ಷರುಗಳು ಮತ್ತೆ ಎಲ್ಲ ತಾಲೂಕಿನ ಮುಖಂಡರು ಈ ದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನ ಕೊಡಲಿಕ್ಕೆ ಬಂದಿದ್ದೇವೆ. ಯಾಕೆ ಅಂದ್ರೆ ಏನು ಒಳ ಮೀಸಲಾತಿ ವಿಚಾರವಾಗಿ ಪ್ರತಿಯೊಂದು ಹಂತದಲ್ಲೂ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥ ವಿಚಾರ ಗೊತ್ತಿದೆ. ಸುಮಾರು 35 ವರ್ಷಗಳಿಂದ ಈ ಹೋರಾಟಗಳು ಮಾಡ್ತಾನೆ ಇದ್ದೀವಿ. ಆದ್ರೆ ಒಳ ಮೀಸಲಾತಿ ಕೊಡ್ತೀವಂತಾರೆ, ಕೊಡಲ್ಲ. ಆದ್ದರಿಂದ ಈಗೊಂದು ವಿಚಾರಗಳೇನಂದ್ರೆ ಕೆಲವೊಂದು ಒಳ ಮೀಸಲಾತಿ ಕೊಡಬಾರ್ದು ಅಂತ ಕೆಲವೊಂದು ಸಂಘಟನೆಗಳು ಮತ್ತೆ ಏನು ಕೆಲವೊಂದು ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ ಏನು ಸರ್ಕಾರಕ್ಕೆ. ಯಾಕೆ ಈಗ ನಮ್ಮಲ್ಲೇ ಒಬ್ರು ಕೊಡೋದು ಒಬ್ರು ಬೇಡ ಅನ್ನೋದು ಯಾಕೆ ಅಂತ ಒಂದು ವಿಚಾರ. ಯಾಕಂದ್ರೆ ಈ ಸಮಾಜ 35 ವರ್ಷಗಳಿಂದ ಪ್ರತಿಯೊಂದು ಹಂತದಲ್ಲೂ ಒಂದು ಹೋರಾಟಗಳನ್ನ ಮಾಡಿ ಪ್ರಾಣ ತ್ಯಾಗಗಳನ್ನ ಮಾಡ್ತಕ್ಕಂತ ವಿಚಾರ. ಆದ್ರೆ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು ಏನು 27ನೇ ತಾರೀಕು ಒಂದು ವಿಶೇಷ ಅಧಿವೇಶನ ಕರೆದು ನಾವು ಒಳ ಮೀಸಲಾತಿಯನ್ನ ನಾವು ಮಾಡ್ತೀವಿ ಅಂತ ಒಂದು ಸಭೆಯಲ್ಲಿ ಮೊನ್ನೆ ಏನು ಫ್ರೀಡಂ ಪಾರ್ಕ್ ಅಲ್ಲಿ ನಡ್ತಕ್ಕಂತ ಸಭೆಯಲ್ಲಿ ನಮ್ಮ ಏನು ಮಂತ್ರಿಗಳು ಇದ್ರು ಅವ್ರಿಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ.
ಅದರಂತೆ ಏನು ನಾಳೆ 27ನೇ ತಾರೀಕು ಒಳ ಮೀಸಲಾತಿ ಆದ್ರೆ ನಿಜವಾಗಲೂ ಅವರಿಗೆ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಏನು ಒಳ ಮೀಸಲಾತಿಯಿಂದ ಸುಮಾರು ಬ್ಯಾಕ್ಲಾಗ್ ಹುದ್ದೆಗಳು ಸುಮಾರು 5,000 ರಿಂದ 6,000 ಜನಕ್ಕೆ ಏನು ಉದ್ಯೋಗಗಳನ್ನ ಕೊಡ್ತಕ್ಕಂತ ಒಂದು ಇದೆ ಒಳ ಮೀಸಲಾತಿ. ಆದ್ರೆ ಕೆಲವೊಂದು ಪಟ್ಟದಪ್ಪ ಅವ್ರನ್ನ ಏನಂತ ಕರಿಬೇಕಂದ್ರೆ ನಿಜವಾಗ್ಲೂ ಈ ಮಾದಿಗರಿಗೆ ನಿಜವಾಗ್ಲೂ ಅವರು ಯಾವುದೇ ರೀತಿ ಅವ್ರಿಗೆ ಅನ್ಯಾಯ ಆಗ್ಬೇಕಂತ ಕೆಲವ ಸಚಿವರುಗಳು ಇದನ್ನ ಸಿದ್ದರಾಮಯ್ಯ ಅವರಿಗೆ ಹೇಳಿ ನಿಲ್ಸುವಂತ ಒಂದು ಅವರಿಗೆ ತಲೆ ತುಂಬುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ 35 ವರ್ಷಗಳಿಂದ ಈ ಮಾದಿಗರು ಏನು ಹೋರಾಟ ಮಾಡಿರೋದ್ರಿಂದ ಇವತ್ತು ನೀವೆಲ್ಲ ಚೆನ್ನಾಗಿದ್ದೀರಾ. ನಾವು ಚೆನ್ನಾಗಿರೋದು ಬೇಡವಾ? ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಏನು ಒಂದು ಎಕ್ಸಾಮ್ ಬರ್ದು ಅದರಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಬಾರ್ದಾ? ಅದನ್ನ ಕೇಳತ್ತಪ್ಪ. ಅದರಿಂದ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋ ವಿಚಾರ ಏನಂದ್ರೆ ಎಲ್ಲಾ ಜಿಲ್ಲೆಗಳಲ್ಲಿ ಮಾದಿಗ ಏನು ಸಂಘಟನೆಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ದಿನ ಒಂದು ಮೆಮೊರಿಯಲ್ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಕ್ಕಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಏನು ಮುಖ್ಯಮಂತ್ರಿಗಳು 27ನೇ ತಾರೀಕು ಘೋಷಣೆ ಮಾಡಿದ್ರೆ ಅವ್ರಿಗೆ ತುಂಬಾ ಧನ್ಯವಾದಗಳು. ಇಲ್ಲ ಅಂದ್ರೆ ನಿಜವಾಗಲೂ ನಾವು ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಮಾದಿಗ ಸಂಘಟನೆಗಳಿದೆಯೋ ನಿಜವಾಗ್ಲೂ ನಿಮ್ಗೆ ಬಹಿಷ್ಕಾರ ಹಾಕುವಂತ ಕೆಲಸ ಮಾಡ್ತೀವಿ. ದಯವಿಟ್ಟು ನೀವು ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಕೊಡಗಲ್ ರಮೇಶ್, ಮುನಿಕೃಷ್ಣಪ್ಪ, ಕೊತ್ತನೂರು ಮುನಿಯಪ್ಪ, ಕೃಷ್ಣಪ್ಪ, ರಮಣ ಅಕ್ಕೇಶ್, ರಾಮಾಂಜಿನಪ್ಪ, ಕಾಳಪ್ಪ, ದೇವದಾಸ, ಎಂ ಸುರೇಶ್, ಪೋಜಪ್ಪ, ಸತ್ಯನಾರಾಯಣ, ಸುರೇಶ್, ಎಚ್ ಶ್ರೀನಿವಾಸ್, ಎಪಿಎಸ್ ಆನಂದ್, ಅಣ್ಣಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.